ಮದುವೆ ಮುಂಚೆ ನನಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಆರ್ಗನೈಸ್ಡ್ ಇರೋದು, ಇಬ್ರು ಒಂದೇ ತರ ಇರೋದು, ಅದು ಸ್ವಲ್ಪ ಗೊತ್ತಿಲ್ಲ ಯಾಕೆ ಅಂತೇಳಿ, ಅದು ಅವರ ಹತ್ರನೇ ಕೇಳಿದ್ರೆ ಒಳ್ಳೇದು. ನನ್ನ ತಂದೆಗೆ ಪ್ಯಾರಲೈಸ್ ಆಗಿತ್ತು, ಅದ್ರಲ್ಲಿ ನನ್ನ ಅಮ್ಮ 14 years ಅವ್ರನ್ನ ಚೆನ್ನಾಗಿ ನೋಡಿದ್ದಾರೆ. ನಾನೊಂದು ಕಂಡೀಷನ್ ಹಾಕಿದ್ದೆ ನಿಜವಾಗ್ಲು. ನಾವು ಏನೇ ಮಾತಾಡೋದಾದ್ರು ಮೊಬೈಲ್ ಅಲ್ಲಿ ಮಾತಾಡುವ. ಅವರೇ ಅಡಿಗೆ ಮಾಡೋದ್ರಲ್ಲಿ ಅವರ ಎಕ್ಸ್ಪರ್ಟ್, ನಾನು ತಿನ್ನೋದ್ರಲ್ಲಿ ಹುಷಾರ್. ರಿಪ್ಲೈ ಮಾಡ್ಲಿಕ್ಕೆ 1 ತಿಂಗಳು ತಕೊಂಡ್ರು. ಅದೊಂದು ಸ್ವಲ್ಪ ಜೀವನದಲ್ಲಿ ಆದಂತ ಕೈ ಘಟನೆ ಅಂತ ಹೇಳ್ಬೋದು. ಅವರಿಗೆ ಫ್ರೆಂಡ್ಸ್ ಎಂಬುದಿಲ್ಲ. ನಿಮ್ಮಿಬ್ಬರ ನಡುವೆ ಸ್ವಲ್ಪ ಡ್ರಾಮಾ ಮಾಡುದು ಯಾರು ಹೇಳ್ಬೋದು. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಮಾತಾಡ್ಬೇಕು. ಮತ್ತೆ ಪ್ರೀತಿಯಲ್ಲಿ ಇರುವಾಗ ಅದೊಂದು ಪ್ರಪಂಚವೇ ಬೇರೆ. ಅದೊಂದು ಇಬ್ಬರೂ ಸೇರಿ ಕಟ್ಟಿರುವಂತಹ ಮನೆ. ನಡುವೆ ಇರುವುದೊಂದೇ ಪ್ರೀತಿ ಪ್ರೀತಿ ಪ್ರೀತಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಒಂದು ಸಾಗರದಂತೆ. ಯಾವ ರೀತಿ ಸಮುದ್ರದಲ್ಲಿ ಅಲೆಗಳಿವೆಯೋ, ಜೀವನದಲ್ಲಿ ನಮಗೆ ಸಿಗುವಂತಹ ಪ್ರತಿಯೊಂದು ಅನುಭವವು ಅಲೆಗಳಂತೆ. ಹೀಗೆ ಇರುವಂತಹ ಪ್ರತಿಯೊಂದು ಅಲೆಯ ಹಿಂದೆ ಒಂದೊಂದು ಕತೆ ಇದೆ. ಇಂತಹ ಕಥೆಯನ್ನು ಹುಡುಕಿಕೊಂಡು ಹೋಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೇ ಜೀವನ ಲಹರಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಜೀವನ ಲಹರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಒಂದು ಸುಂದರವಾದಂತಹ ಜೋಡಿ ನಮ್ಮನ್ನು ಸೇರಿದ್ದಾರೆ. ಇವರಿಬ್ಬರು ಒಂದು ಅದ್ಭುತವಾದಂತಹ ಡಾನ್ಸರ್, ಅದಕ್ಕಿಂತ ಹೆಚ್ಚಾಗಿ ಲವ್ ಬರ್ಡ್ಸ್ ಎಂದೇ ಪಾಪ್ಯುಲರ್ ಆಗಿದ್ದಾರೆ. ಇವರಲ್ಲಿ ಒಬ್ಬರು ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಆದ್ರೆ ಮತ್ತೋರ್ವರು ಆರ್ಟ್ ಅಂಡ್ ಕ್ರಾಫ್ಟ್ ನಲ್ಲಿ ಪರಿಣತರು. ಇವರಿಬ್ರು ವೃತ್ತಿಯಲ್ಲಿ ಮಕ್ಕಳಿಗೆ ಮುದ್ದಾಗಿ ಪಾಠ ಮಾಡುವಂತಹ ಪ್ರೀತಿಯ ಟೀಚರ್ಸ್. ಇವರೇ ನಮ್ಮ ಜೊತೆ ಇರುವಂತಹ ಜೋಡಿ ಶ್ರೀ ಪ್ರಮೋದ್ ಸ್ಟೀಫನ್ ಝೇವಿಯರ್ ಹಾಗೂ ಶ್ರೀಮತಿ ರೆನಿಟಾ ಸ್ಮಿತಾ ಮೊಂತೇರೋ. ವೆಲ್ಕಮ್ ಟು ದಿ ಶೋ. ಧನ್ಯವಾದ. ಆತ್ಮೀಯ ವೀಕ್ಷಕರು, ಇವರ ಕಿರು ಪರಿಚಯವನ್ನು ನಿಮ್ಗೆ ಹೇಳುವುದಾದ್ರೆ, ಮಿಸ್ಟರ್ ಪ್ರಮೋದ್ ಅವರು ಭಾರತ್ ಅಕಾಡೆಮಿ ಸ್ಕೂಲ್ ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಹಾಗೆ ಅವರ ಧರ್ಮ ಪತ್ನಿ ಶ್ರೀಮತಿ ರೆನಿಟಾ ಅವರು ಸೆಂಟ್ ಸೆಬಾಸ್ಟಿಯನ್ ಸ್ಕೂಲ್ ಅಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಜೀವನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಪ್ರಮೋದ್ ಹಾಗೂ ರೆನಿಟಾ ಅವರೇ, ಕಾರ್ಯಕ್ರಮದ ಶುರುವಲ್ಲೇ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಾಗ ಲವ್ ಬರ್ಡ್ಸ್ ಅಂತ ಹೇಳಿದೆ. ಸೊ ಹೀಗಿರುವಾಗ ನಿಮ್ಮ ಪ್ರೀತಿಯ ಪಯಣ ಎಲ್ಲಿಂದ ಶುರುವಾದದ್ದು, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ನಾವು ಒಂದೇ ಸ್ಕೂಲಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೇವೆ. ಮೊದಲು ಅದೇ ಸ್ಕೂಲಲ್ಲಿ ನಾನು ಜಾಯ್ನ್ ಆಗಿದ್ದೆ, ಸೈಂಟ್ ಸೆಬಾಸ್ಟಿಯನ್ ಸ್ಕೂಲಲ್ಲಿ. ನಂತರ ಅವರು ಶಿಕ್ಷಕರಾಗಿ ಅಲ್ಲಿ ಜಾಯ್ನ್ ಆದರು. ಸೊ ಮೊದಲ ಭೇಟಿ ನಮ್ದು ಅಲ್ಲೇ ಆದದ್ದು. ಸೊ ಅದರ ನಂತರ ಭೇಟಿ ಪ್ರೀತಿಗೆ ಟರ್ನ್ ಆಯಿತು. ಸ್ಕೂಲಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆದಂತ ಹೇಳಿದ್ರೆ ಕೆಲವು ತಪ್ಪರ್ಥ ಮಾಡ್ಕೊಳ್ಬೇಡಿ, ವಿದ್ಯಾರ್ಥಿಗಳಾಗಿ ಅಲ್ಲ, ಆದ್ರೆ ಶಿಕ್ಷಕರಾಗಿ ಅವರ ಒಂದು ಪ್ರೀತಿಯ ಭಾವನೆ ಪರಸ್ಪರ ಅಲ್ಲಿ ಆರಂಭವಾಯಿತು. ಸೊ ಯಾರಿಗೆ ಫಸ್ಟ್ ಪ್ರೀತಿ ಹುಟ್ಟಿದ್ದು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಸ್ವಲ್ಪ ಸ್ಟೋರಿ ಹೇಳಿ ನಮ್ಗೆ. ಪ್ರಪೋಸ್ ಮಾಡಿದ್ದು ನಾನೇ. ಅವರು ರಿಪ್ಲೈ ಮಾಡ್ಲಿಕ್ಕೆ 1 ತಿಂಗಳು ತಕೊಂಡ್ರು. ಅಂದ್ರೆ ಗೊತ್ತಿಲ್ಲ ಯಾಕೆ ಅಂತೇಳಿ, ಅದು ಅವರ ಹತ್ರನೇ ಕೇಳಿದ್ರೆ ಒಳ್ಳೇದು. ಹಾಗಾದ್ರೆ 1 ತಿಂಗಳಲ್ಲಿ ಏನೆಲ್ಲ ಆಯ್ತು ಪ್ರಮೋದ್ ಅವರೇ? ಅದೇ, ಈಗ ಶಿಕ್ಷಕರಾಗಿ ಶಾಲೆಯಲ್ಲಿ ಪ್ರೀತಿ ಸ್ಟಾರ್ಟ್ ಆಯ್ತು ಅಂತ ಹೇಳುವಾಗ ಅದು ತಪ್ಪು ತಿಳ್ಕೊಳ್ಬಾರ್ದು. ಮಕ್ಕಳ ಮುಂದೆ ನಾವು ಅದನ್ನು ಯಾವತ್ತೂ ತೋರಿಸ್ಕೊಡ್ಲಿರ್ಲಿಲ್ಲ, ಅಂದ್ರೆ ನಮ್ಮ ಸ್ಟೂಡೆಂಟ್ ಮುಂದೆ. ಯಾಕಂದ್ರೆ ಎಲ್ಲರ ಜೀವನದಲ್ಲಿ ಅವರು ಶಿಕ್ಷಕರಾಗಿರ್ಲಿ ಅಥವಾ ಯಾವುದೇ ವೃತ್ತಿಯಲ್ಲಿರಲಿ, ಪ್ರೀತಿ ಮದುವೆ ಎಂಬುದು ಸಹಜ. ಸೊ ಅಲ್ಲಿ ಶಿಕ್ಷಕರಾಗಿ ಮಕ್ಕಳ ಮುಂದೆ ಆ ಪ್ರೀತಿ ಅಥವಾ ಆ ರೀತಿ ಅಲ್ಲ, ಅದೊಂದು ಮೆಚ್ಯೂರ್ಡ್ ಪ್ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಆವಾಗಲೇ ನನಗೆ ಆಲ್ಮೋಸ್ಟ್ 30 ಆಗಿತ್ತು. ಸೊ ಅಲ್ಲಿ ಮೆಚ್ಯೂರಿಟಿ ಖಂಡಿತವಾಗ್ಲೂ ಇತ್ತು. ಇನ್ನು ಒಂದು ಪ್ರಪೋಸ್ ಮಾಡಿದ್ದವರೇ, ಅದನ್ನು ಸ್ವಲ್ಪ ಕೇಳೋಗ ಆಶ್ಚರ್ಯ ಆಗ್ಬೋದು. ಆದರೆ ಹೌದು, ಅಲ್ಲಿ ಯಾಕೆ 1 ತಿಂಗಳಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ಏನಿತ್ತು ಅದೊಂದು ರೀತಿಯ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತ ಹೇಳ್ಬೋದು. ಪ್ರೀತಿ ಅದು ಸುಮ್ಮನೆ ಒಂದು ಟೈಮ್ ಪಾಸ್ಗಾಗಲಿ ಅಥವಾ ಇನ್ನೂ ಆಗಬಾರ್ದು, ಅದು ಮದುವೆಯಲ್ಲೇ ಎಂಡ್ ಆಗಬೇಕು. ಮದುವೆಯಾಗಿ ಎಂಡ್ ಆಗಿ ನನಗೆ ಅದನ್ನು ಬಾಳುವಿಕೆ ಸಾಧ್ಯ ಇದೆಯಾ, ಅದು ಮದುವೆ ಆಗಿ ನಂತರ ಅದು ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ನನಗೆ ಯೋಚಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಿತ್ತು. ಮತ್ತು ಫೈನಾನ್ಷಿಯಲ್ ಆಗಿ ಕೂಡ ಒಂದು ಸ್ಟೇಬಲ್ ಆಗಲಿಕ್ಕೆ ಅದೆಲ್ಲ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಿತ್ತು. ಅದಕ್ಕೋಸ್ಕರ ಖಂಡಿತವಾಗ್ಲು ಪ್ರೀತಿ ಇತ್ತು, ಆದರೆ ಅದನ್ನು ಹೇಳಲಿಕ್ಕೆ, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅಂತ ಹೇಳ್ಬೋದು. ಸೊ ಅದೇ ಒಂದು ಕಾರಣ. ಆ 1 ತಿಂಗಳ ಕಾಲ ಅವರಿಗೇನೋ ತುಂಬಾ ಜ್ಞಾನೋದಯ ಆಗಿರ್ಬೋದು. ನಿಮ್ಗೆ ಹೇಗಾಯ್ತು?
ನಾನು ವೇಟ್ ಮಾಡ್ತಾ ಇದ್ದೆ ಯಾವಾಗ್ಲೂ, ಅಂದ್ರೆ ಮೆಸೇಜ್ ಅಲ್ಲಿ ಕೇಳ್ತಿದ್ದೆ ವಾಟ್ ಈಸ್ ಯುವರ್ ರೆಸ್ಪಾನ್ಸ್, ಇದರ್ ಯು ಸೇ ಎಸ್ ಅಥವಾ ನೋ ಅಂತ ಏನಾದ್ರು ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ಅಂತ ಹೇಳ್ತಿದ್ದೆ. ವೇಟ್ ಅಂತಾನೆ ಬರ್ತಾ ಇತ್ತು. ಇವನಿಗೆ ನಾನು ಇಷ್ಟ ಆಗಿದ್ದೇನಾ ಇಲ್ವಾ, ತುಂಬಾ ಕ್ವೆಶನ್ಸ್ ಆಗ ತುಂಬಾ ಇತ್ತು ನನ್ನ ತಲೆಯಲ್ಲಿ. ಬಟ್ 1 ತಿಂಗಳ ನಂತರ ಎಸ್ ಕೇಳುವಾಗ ತುಂಬಾ ಖುಷಿ ಆಯ್ತು. ಹಾಗೆ ಆ 1 ತಿಂಗಳ ನಂತರ ಬಂದಂತಹ ಎಸ್ ಇವತ್ತು ನಿಮ್ಗೆ ಈ ಶೋ ಅನ್ನು ಕರ್ಕೊಂಡು ಬಂದಿದೆ. ನಿಜವಾಗ್ಲೂ ನಮಗೂ ಕೂಡ ತುಂಬಾ ಖುಷಿ ಆಗ್ತದೆ. ಸೊ ಹೀಗಿರುವಾಗ ನಿಮ್ಮ ಪ್ರೀತಿಯ ಮುಂದಿನ ಮೆಟ್ಲು ಹೇಳೋದಾದ್ರೆ ಮದ್ವೆ. ಸೊ ಮದ್ವೆಗಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯವರ ಹತ್ರ ಹೇಗೆ ಹೇಳಿದ್ರಿ, ಅವ್ರು ಒಪ್ಕೊಂಡ್ರ, ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ನಾನು ಲವ್ ಮಾಡುವಾಗಲೇ ಮನೆಯಲ್ಲಿ ಹೇಳಿದ್ದೆ ಹೀಗೆ ಲವ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಫಸ್ಟಿಗೆ ಅವರ ರೆಸ್ಪಾನ್ಸ್ ಬೇಡರೇನು ಬೇಡ ಅಂತ ಹೇಳಿದ್ರು. ಯಾಕೆ ಹೇಳಿದ್ರೆ ನಮ್ಮನ್ನು ನೋಡುವಾಗಲೇ ಗೊತ್ತಾಗ್ಬೋದು ಸ್ವಲ್ಪ ಕಲರ್ ಡಿಫ್ರೆನ್ಸ್, ಹೈಟ್ ಡಿಫ್ರೆನ್ಸ್ ಅದೆಲ್ಲ ಇದೆ, ಮತ್ತು ಸೇಮ್ ಪ್ರೊಫೆಷನ್ ಬೇಕಾ ಹಾಗೆಲ್ಲ ಕೇಳಿದ್ರು ಕ್ವೆಶನ್. ಮಾತ್ರ ನನ್ನ ತಲೆಯಲ್ಲಿ ಇತ್ತಿಲ್ಲ, ನಾನು ಮದ್ವೆ ಆದ್ರೆ ಇವರನ್ನೇ ಮದ್ವೆ ಆಗ್ಬೇಕು ಅಂದ್ರೆ. ಅವ್ರು ತುಂಬಾ ಆರ್ಗನೈಸ್ಡ್ ಮತ್ತು ಪೇಷನ್ಸ್ ಅದೆಲ್ಲ ನನಗೆ ತುಂಬಾ ಇಷ್ಟ ಆದ ಅವರದು. ಹಾಗೆ ಓಕೆ, ಹಾಗೆ ಮನೆಯಿಂದ ಸ್ವಲ್ಪ ದಿನದ ನಂತರ ಅವರು ಓಕೆ ಹೇಳಿದ್ರು. ನಿಮ್ಮ ಮನೇಲಿ ಸಮಸ್ಯೆ ನಮ್ಮ ಇರಲಿಲ್ಲ? ಮನೇಲಿ ನಾನು ಮೊದಲು ಪೇರೆಂಟಿಗೆ ಹೇಳಿರ್ಲಿಲ್ಲ, ಆದ್ರೆ ನನ್ನ ತಂಗಿ ಹತ್ರ ಹೇಳಿದ್ದೆ. ಸೊ ಇಂಥ ಸಮಸ್ಯೆಗಳೇನಿರ್ಲಿಲ್ಲ ಅಷ್ಟು ದೊಡ್ಡ, ಯಾಕಂದ್ರೆ ನಾನು ಒಂಥರ ಸ್ಟೇಬಲ್ ಇದ್ದೆ, ಮೆಚೂರ್ ಆಗಿ ಸ್ಟೇಬಲ್ ಆಗಿದ್ದೆ, ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಡೈರೆಕ್ಟ್ ಆಗಿ ನಾನು ಮನೆಯಲ್ಲಿ ಹೇಳಿದ್ದೆ. ನಾನು ಯಾರನ್ನೇ ತೋರಿಸಿದ್ರು ಅವರು ಒಪ್ಪಿಕೊಳ್ಳುವ ರೆಡಿ ಇದ್ರು. ಆದ್ರಿಂದ ಅಂತ ಸಮಸ್ಯೆ ಏನು, ಇಂಥ ಸಮಸ್ಯೆಗಳಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ. ಸೊ ನಿಮ್ಮ ಒಂದು ಕೊಲೀಗ್ಸ್ ಜೀವನದಿಂದ ಸ್ನೇಹ ಉಂಟಾಗಿ, ಆ ಸ್ನೇಹದಿಂದ ಪ್ರೀತಿಯಾಗಿ ಪರಿವರ್ತನೆ ಆಯಿತು. ಆ ಪ್ರೀತಿ ದಾಂಪತ್ಯ ಜೀವನಕ್ಕೆ ನಿಮ್ಗೆ ಒಂದು ತಳಹದಿ ಕೊಡ್ತು ಅಂತ ಹೇಳಿಕೆ ನಿಜವಾಗ್ಲೂ ನಮಗೂ ಖುಷಿ ಆಗ್ತದೆ. ಮದುವೆ ಆದ್ಮೇಲೆ ನೀವು ಪರಸ್ಪರ ಮಾಡುವಂತಹ ಪ್ರೀತಿಗೂ ಅದಕ್ಕಿಂತ ಮುಂಚೆ ಇರುವಂತಹ ಪ್ರೀತಿಗೂ ಏನಾದ್ರೂ ಬದಲಾವಣೆ ಇದೆಯಾ, ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ, ಕಡಿಮೆ ಆಗಿದೆ, ಏನ್ ಹೇಳ್ತೀರಾ? ಪ್ರೀತಿ ಹೇಳೋದಾದ್ರೆ ಜಾಸ್ತಿ ಆಗಿದೆ. ಮೊದಲು ನಾವು ಅಂದ್ರೆ ಟೀಚರ್ಸ್ ಆದ ಕಾರಣ ಎಲ್ಲಿ ನಾವು ಹೊರಗೆ ಮೀಟ್ ಆಗ್ತಿರ್ಲಿಲ್ಲ, ಏನಿದ್ರು ಕಾಲಲ್ಲಿ ಮಾತಾಡ್ತಿದ್ವಿ ಅಷ್ಟೇ. ಮತ್ತೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಬಾಂಡಿಂಗ್ ಜಾಸ್ತಿ ಆಗಿದೆ. ನಾವು ತುಂಬಾ ಮಾತಾಡ್ತೇವೆ, ಏನೋ ಸಮಸ್ಯೆ ಬಂದ್ರು ಅಥವಾ ಏನೋ ಹ್ಯಾಪಿ ಇದ್ರು ಮಾತಾಡ್ಕೊಂಡು ನಮ್ಮ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹೌದು, ಅದೇ ಶಿಕ್ಷಕ ಜೀವನದಲ್ಲಿ ಇರುವಾಗ ಸಾಧಾರಣ 2 ವರ್ಷದ ಪ್ರೀತಿ ನಂತರ ಮದುವೆ ಆದದ್ದು. ಆಗ ನಾನೊಂದು ಕಂಡೀಷನ್ ಹಾಕಿದ್ದೆ, ನಿಜವಾಗ್ಲು ನಾವು ಏನೇ ಮಾತಾಡೋದಾದ್ರೂ ಮೊಬೈಲಲ್ಲಿ ಮಾತಾಡುವ, ಅಥವಾ ಅಂದ್ರೆ ಹೊರಗಡೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾ ಚಾನ್ಸ್ ಇತ್ತು. ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಎಷ್ಟೋ ಮಂದಿ ನಮ್ಗೆ ನೋಡ್ತಾರೆ. ನಮ್ದೇ ನಾವು ವರ್ಕ್ ಮಾಡುವ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಶಾಲೆ ಅಥವಾ ಕಾಲೇಜ್, ಮಕ್ಕಳು ನೋಡ್ತಾರೆ. ಅದೇ ರೀತಿ ಬೇರೆ ಕೊಲೀಗ್ಸ್ ನೋಡ್ತಾರೆ. ಹೀಗಿರುವಾಗ ಪೇರೆಂಟ್ಸ್ ಕೂಡ ಸಿಗುವಾಗ ನೀವು ಒಂದು ರೋಲ್ ಮಾಡೆಲ್ ಆಗಿ ನಿಮ್ಮ ಪ್ರೀತಿಯನ್ನು ಅದೇ ರೀತಿಯಾಗಿ ಸೇಫ್ ಆಗಿ ಇಟ್ಕೊಂಡು ನೀವು ಬೆಳೆದು ಬಂದಿರಲ್ವಾ? ಖಂಡಿತ. ಸೊ ಫೋಟೋ ಹಾಕುದಾಗ್ಲಿ ಅಥವಾ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುವ ಮದುವೆ ತನಕ ಅಂತ ಹೇಳಿ ನಾವು ಅದನ್ನ ಮೊದಲೇ ಡಿಸೈಡ್ ಮಾಡಿದ್ದೇವೆ. ಸೊ ಅದರ ನಂತರ ಈಗ ಪ್ರೀತಿ ಅಂತ ಇರುವಾಗ ಖಂಡಿತವಾಗ್ಲೂ ನಾವು ನಮ್ಮ ಮನೇಲಿ ಇರ್ತೇವೆ, ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ಇರ್ತೇವೆ. ಸೊ ಪ್ರೀತಿ ಮನಸ್ಸಲ್ಲಿ ಇರ್ತದೆ. ಆದ್ರೆ ಮದುವೆ ಆದ ನಂತರ ಯಾವಾಗ ನಾವು ಒಟ್ಟಿಗೆ ಬಾಳ್ಲಿಕ್ಕೆ ಸ್ಟಾರ್ಟ್ ಆಗ್ತೇವೆ, ಆಗ ನಿಜವಾಗ್ಲೂ ನಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವರ ಏನು ಗುಣಗಳಿದೆ ಅದು ನಂಗೆ ಅರ್ಥ ಆಗ್ತದೆ, ನನ್ನ ಗುಣಗಳು ಅವರಿಗೆ ಅರ್ಥ ಆಗ್ತದೆ. ಅಲ್ಲಿ ಪ್ರೀತಿಯ ಜೊತೆಗೆ ಒಂದು ರೆಸ್ಪೆಕ್ಟ್ ಮತ್ತೆ ಹೊಂದಾಣಿಕೆ ಇದೆಲ್ಲ ಖಂಡಿತವಾಗ್ಲೂ ಬೇಕಾಗ್ತದೆ. ಸೊ ಅದೇ ಬದಲಾವಣೆ ಅಂತ ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ಹೇಳುದಾದ್ರೆ, ಪ್ರೀತಿಯ ಅಲ್ಲಿರುವಾಗ ಗೊರಕೆ ಹೊಡಿತಾರೆ ಅದು ಗೊತ್ತಿರುದಿಲ್ಲ ಗಂಡ, ಆದ್ರೆ ಮದುವೆ ಆದ ನಂತರ ಸಮಸ್ಯೆ ಆಗ್ತದೆ. ಆ ಸಮಸ್ಯೆ ಅದೊಂದು ದೊಡ್ಡ ಹೊಂದಾಣಿಕೆ ಅಂತ ಹೇಳ್ಬೋದು. ಅದು ತಮಾಷೆ ಆದ್ರೂ ಅದೊಂಥರ ಹೊಂದಾಣಿಕೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು. ಸೊ ಅದೇ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಜೀವಿಸಿದ್ರೆ ಮಾತ್ರ ದಾಂಪತ್ಯ ಜೀವನ ಕೂಡ ಸುಖಕರ ಮತ್ತು ಯಶಸ್ವಿ ಆಗ್ತದೆ ಅಂತ ಹೇಳ್ಬೋದಲ್ವಾ? ಓಕೆ. ಸೊ ಈಗ ಇಬ್ರು ಶಿಕ್ಷಕ ವೃತ್ತಿಯಲ್ಲಿದ್ದೀರಾ. ಇನ್ನು ಈಗಿನ ಕಾಲದಲ್ಲಿ ಟೀಚರ್ಸ್ ಆಗುದಂತ ಹೇಳಿದ್ರೆ ಖಾಲಿ ಶಾಲೆಯಲ್ಲಿ ಮಾಡುವಂತಹ ಕೆಲಸ ಅಲ್ಲ, ಶಾಲೆಯಿಂದ ಮನೆಗೆ ಕೂಡ ತಂದು ಮನೇಲಿ ಮಾಡುವಂತಹ ಕೆಲಸಗಳು ಕೂಡ ಇವೆ. ಅದ್ರ ಜೊತೆಗೆ ನೀವೊಂದು ಫ್ಯಾಮಿಲಿ ಕೂಡ ಬಿಲ್ಡ್ ಮಾಡಿದ್ದೀರಾ. ಸೊ ಹೀಗಿರುವಾಗ ನಿಮ್ಮ ವರ್ಕ್ ಲೈಫ್ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಲೈಫ್ ಅನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಈಗ ಅಂದ್ರೆ ನಾವು ಸೇಮ್ ಪ್ರೊಫೆಷನಲ್ ಇರೋದ್ರಿಂದ ನನ್ಗೆ ಏನೆಲ್ಲ ವರ್ಕ್ ಉಂಟು ಅಥವಾ ಅವರಿಗೆ ಏನೆಲ್ಲ ವರ್ಕ್ ಉಂಟು ನಾವು ಡಿಸ್ಕಸ್ ಮಾಡ್ತೇವೆ. ಅಥವಾ ಶಾಲೆಯಲ್ಲಿ ನಮ್ಮಲ್ಲಿ ಯಾವ್ದೆಲ್ಲ ಟೀಚರ್ಸ್ ಇದ್ದಾರೆ, ಟೀಚರ್ಸ್ HM ಎಲ್ಲ ಅವರಿಗೂ ಗೊತ್ತಿದೆ, ಅವರ ಬಗ್ಗೆ ಎಲ್ಲವೂ ನನಗೆ ಗೊತ್ತಿದೆ. ಮತ್ತೆ ಈಗ ವರ್ಕ್ ಅಲ್ಲಿ MC ಬರೆಯುವುದಾಗ್ಲಿ ಅಥವಾ ಏನಾದ್ರೂ ಪ್ರೋಗ್ರಾಮ್ ಇರ್ತದೆ ಅಥವಾ ಏನಾದ್ರೂ ಕ್ಯಾಲ್ಕುಲೇಷನ್ಸ್ ಇರ್ತದೆ, ಕರೆಕ್ಷನ್ ಇರ್ತದೆ, ಆಗ
ನಾನು ಅವ್ರ ಹತ್ರ ಹೆಲ್ಪ್ ಕೇಳ್ತೇನೆ, ಅವರು ನನ್ನ ಹತ್ರ ಕೇಳ್ತಾರೆ. ಹಾಗೆ ನಾವು ಕೂತ್ಕೊಂಡು ಹೆಲ್ಪ್ ಮಾಡ್ತೇವೆ ಈಚ್ ಅದರ್. Okay, so ಹಾಗಾದ್ರೆ ಇಬ್ರು ಟೀಚರ್ಸ್ ಆದ್ರೆ ಅಡ್ವಾಂಟೇಜ್ ಮಾತ್ರ ತುಂಬಾ ಇದೆ ಅಲ್ವಾ? ಇದು ಒಂದೇ ಪ್ರೊಫೆಷನಲ್ ಇರುವ ಕಾರಣ ತುಂಬಾ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಒಬ್ಬರಿಗೆ ಖಂಡಿತವಾಗಿ ಗೊತ್ತಿರ್ತದೆ ಏನು ಸಮಸ್ಯೆ ಇದೆ. ಟೀಚರ್ಸ್ ಆಗಿ ನಮ್ಮ ಕೆಲಸದ ಜಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ಬಹುದು ಅಥವಾ ಏನೆಲ್ಲ ಕಷ್ಟ ಇದೆ ಅದು ಇಬ್ಬರಿಗೂ ಅರ್ಥ ಆಗ್ತದೆ. ಆದ ಕಾರಣ ಈಗ ಒಂದು ವೇಳೆ ಮೀಟಿಂಗ್ ಇದೆ, ನಾನು ಲೇಟ್ ಬರ್ತೇನೆ ಅಂತ ಹೇಳುವಾಗ ನನಗೆ ಅರ್ಥ ಆಗ್ತದೆ ಯಾಕೆ ಮೀಟಿಂಗ್, ಏನು ಮೀಟಿಂಗ್ ಇದೆ, ಯಾಕೆ ಲೇಟ್ ಆಗ್ತದೆ. ಈಗ ಆನ್ಯುವಲ್ ಡೇ ಅಂತ ಬರುವಾಗ ಸಾಧಾರಣ ಒಂದು ತಿಂಗಳ ತನಕ ಬ್ಯುಸಿ ಇರ್ತೇವೆ ನಾವು, ಪ್ರಾಕ್ಟೀಸ್ ಅದು ಇದು ಅಂತೇಳಿ. ಆಗ ಸುಸ್ತಾಗಿ ಬರುವಾಗ ನನಗೆ ಖಂಡಿತ ಅರ್ಥ ಆಗ್ತದೆ ಯಾಕೆ ಸುಸ್ತಾಗಿ ಬರ್ತಿದ್ದಾರೆ, ಅಥವಾ ನಾನು ಸುಸ್ತಾಗಿ ಬರುವಾಗ ಯಾಕೆ ಅವರಿಗೆ ಹಾಗೆ ಆಗಿದೆ. ಈಗ ಪ್ರೋಗ್ರಾಮ್ ಅಲ್ಲಿ ಇರುವಾಗ ಏನು MC ಇದೆ, ವೋಟ್ ಆಫ್ ಥ್ಯಾಂಕ್ಸ್ ಇದೆ, ಅಥವಾ ವೆಲ್ಕಮ್ ಸ್ಪೀಚ್ ಇದೆ, ಈಗ ಅವರು ಬರ್ದು ನನಗೆ ತೋರಿಸ್ತಾರೆ. ಯಾಕಂದ್ರೆ ಬರ್ದವರಿಗೆ ಕೆಲವೊಮ್ಮೆ ಮಿಸ್ಟೇಕ್ಸ್ ಇದ್ರೆ ಗೊತ್ತಾಗುದಿಲ್ಲ. ಈಗ ಇನ್ನೊಬ್ಬರಿಗೆ ತೋರಿಸುವಾಗ ಅದ್ರಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ಏನೋ ಗ್ರಾಮ್ಯಾಟಿಕಲ್ ಎರರ್ಸ್ ಇದೆ, ಅದನ್ನೆಲ್ಲ ನಾನು ಕರೆಕ್ಷನ್ ಮಾಡ್ಬೋದು. ಅಥವಾ ನಾನೇನಾದ್ರು ಬರೆದ್ರೆ ಅವರಿಗೆ ತೋರಿಸುವಾಗ ಸೊ ವಿ ಆರ್ ಅಂದ್ರೆ ಫಸ್ಟ್ ರೀಡರ್ಸ್ ಅಂತೆಲ್ಲ ಹೇಳ್ಬೋದು. ಸೊ ಪ್ರೊಫೆಷನಲ್ ಒಂದೇ ಆದ್ರೆ ಕೆಲವೊಂದು ಸಮಸ್ಯೆ ಇರಬಹುದು, ಆದ್ರೆ ಹೆಚ್ಚಿನ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಓಕೆ, ನಿಮ್ಮ ಕುಟುಂಬದ ಬಗ್ಗೆ ಹೇಳುದಾದ್ರೆ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಮನೆಯಲ್ಲಿ? ನನ್ನ ಅಮ್ಮ ಇದ್ದಾರೆ, ಮತ್ತು ನನ್ನ ಮಗ ಇದ್ದಾನೆ, ಮತ್ತೆ ನಾವಿಬ್ಬರು. ಓಕೆ, ಮಗ ಏನ್ ಮಾಡ್ತಾನೆ? ಮಗ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದಾನೆ. ಓಕೆ, ನಿಜವಾಗ್ಲೂ ತುಂಬಾ ಸಂತೋಷ. ಸೊ ಹೀಗಿರುವಾಗ ಮದುವೆಗಿಂತ ಮುಂಚೆ ಅಥವಾ ಮದುವೆ ಆದ ಶುರುವಿನಲ್ಲಿ ಪರಸ್ಪರ ಕೊಡುವಂತಹ ಸಮಯ ಸ್ವಲ್ಪ ಜಾಸ್ತಿ. ಒಂದು ದಂಪತಿಯ ಜೀವನದಲ್ಲಿ ಮಗು ಜನಿಸಿದ ಮೇಲೆ ಆ ಮಗುವಿಗೆ ನೋಡ್ಬೇಕು, ಮಗುವಿಗೆ ಟೈಮ್ ಕೊಡ್ಬೇಕು. ಸೊ ಹಾಗಿರುವಾಗ ಗಂಡ ಹೆಂಡತಿ ಪರಸ್ಪರ ಕೊಡುವಂತಹ ಸಮಯ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅಷ್ಟಿರುವಾಗ್ಲೂ ನೀವು ಯಾವ ರೀತಿ ಪರಸ್ಪರ ಟೈಮ್ ಕೊಡ್ಲಿಕ್ಕೆ ನೋಡ್ತೀರಾ? ಇದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಮ್ಗಿಬ್ಬರಿಗೂ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಹಾಗಾಗಿ ನಾವು ಒಂದು ಪ್ಲೇಸ್ ಚೂಸ್ ಮಾಡ್ತೇವೆ, ಹೊರಗೆ ಹೋಗ್ತೇವೆ. ಈಗ ಮಗು ಆದ್ಮೇಲೆ ಕೂಡ ನಾವೊಂದು 2 days ಬ್ರೇಕ್ ತಕೊಂಡು ಮನೇಲಿ ಹೇಳಿ ನೀವು ಸ್ವಲ್ಪ ನೋಡ್ಕೊಳ್ಳಿ ಮಗುವನ್ನ ಅಂತ ಹೇಳಿ ಒಂದು 2 daysಗೆ ಹೊರಗೆ ಹೋಗ್ತೇವೆ. ಅಲ್ಲಿ ಎಂಜಾಯ್ ಮಾಡ್ಕೊಂಡು ಆಗೆಲ್ಲ ಸ್ಟ್ರೆಸ್ ಏನಾದ್ರು ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಲ್ವಾ? ಹೌದು, ಖಂಡಿತ. ಅದೇ ಮಗು ಆದ್ಮೇಲೆ ಖಂಡಿತ ಜವಾಬ್ದಾರಿ ಜಾಸ್ತಿ ಇರ್ತದೆ. ಮಗು ಆದ್ಮೇಲೆ ಮಗುವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಜಾಸ್ತಿ ಇರ್ತದೆ. ಆಗ ನಾವು ಒಬ್ಬರಿಬ್ಬರು ಹಂಚಿಕೊಂಡು ಕೆಲಸ ಮಾಡಿದ್ರೆ ಅದು ತುಂಬಾ, ಈಗ ಅವರು ಸಣ್ಣ ಮಗು ಇರುವಾಗ ಅವರು ಮಗುವನ್ನು ನೋಡ್ಕೊಳ್ಬಾರ್ದು, ಅದಕ್ಕೆ ಸ್ನಾನ ಮಾಡಿಸೋದು ಅಥವಾ ಬಟ್ಟೆ ಹಾಕೋದು ಇದೆಲ್ಲ ನಾವು ಮಾಡ್ಬೋದು. ಅದನ್ನು ಮಗುವನ್ನು ನೋಡಿಕೊಳ್ಳೋದು, ಫೀಡಿಂಗ್ ಅದೆಲ್ಲ ಅವರು ಮಾಡ್ತಾರೆ. ಸೊ ಈ ರೀತಿ ಇರುವಾಗ ಅಥವಾ ಹೊರಗಿನ ಕೆಲಸ ಮೆಡಿಸಿನ್ಸ್ ತರೋದ ಇದನ್ನೆಲ್ಲ ನಾವು ಮಾಡಿದರೆ, ಸೊ ಆ ಕೆಲಸವನ್ನು ಹಂಚಿಕೊಂಡ್ರೆ ಈಗ ಆಹಾರವನ್ನು ತಯಾರಿಸೋದು ನಾವು ಮಾಡ್ಬೋದು, ಕೊಡೋದನ್ನು ಅವ್ರು ಮಾಡ್ಬೋದು. ಈ ರೀತಿ ಹಂಚಿಕೊಂಡಾಗ ಖಂಡಿತ ನಮಗೆ ಅದಷ್ಟು ದೊಡ್ಡ ತಲೆಬಿಸಿ ಅಥವಾ ಜವಾಬ್ದಾರಿ ಅಂತ ಅನಿಸ್ಲಿಕ್ಕಿಲ್ಲ. ಮತ್ತೆ ಇದರಲ್ಲಿ ನಾನು ಹೇಳೋದಾದ್ರೆ ಮನೆಯವರ ಹೆಲ್ಪ್ ಕೂಡ ತುಂಬಾ ಇದೆ. ನಾವು ಕೆಲವೊಮ್ಮೆ ಅವನು ಸಣ್ಣ ಇರುವಾಗ ನಾವು ಬಿಟ್ಟು ಹೋಗ್ತಿದ್ದೇವೆ ಮನೆಯಲ್ಲಿ. ಈಗ ಹೇಳುದು ನೀವು ಡ್ಯಾನ್ಸ್ ಅಂತ ಹೇಳಿದ್ವಿ, ಡ್ಯಾನ್ಸ್ ಅದು ಸುಮ್ಮನೆ ಆಗುದಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಈಗ ಪ್ರಾಕ್ಟೀಸ್ ಮಾಡುವಾಗ ಅದು ಮನೆಯಲ್ಲೇ ಮಾಡ್ಬೋದು ಅಥವಾ ಕೊರಿಯೋಗ್ರಾಫರ್ ಹೊರಗಡೆ ಮಾಡುವಾಗೆಲ್ಲ ಮನೆಯವರ ಹೆಲ್ಪ್ ಕೂಡ ಬೇಕಾಗ್ತದೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಬೇರೆ ಏನು. ಸೊ ಇಲ್ಲಿ ಮನೆಯವರ ಹೆಲ್ಪು ಇದೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ನಾವು ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಮಾಡ್ಬೋದು. ಮತ್ತೆ ಇನ್ನೊಂದು ಮದುವೆ ಆದಮೇಲೆ, ಈಗ ಮಗು ಆದಮೇಲೆ ಏನು ಹೇಳ್ತಾರೆ, ಈಗ ಕೆಲವೊಮ್ಮೆ ಗಂಡ ಹೆಂಡತಿ ಅದಕ್ಕೆ ಟೈಮ್ ಹೋಗ್ತದೆ, ಮಗುವಿಗೆ ಟೈಮ್ ಹೋಗ್ತದೆ, ಅವರವರಿಗೆ ಪರಸ್ಪರ ಟೈಮ್ ಸಿಗೋದಿಲ್ಲ. ಸೊ ಎಲ್ಲಾದರೂ ನಾವು ಅಡ್ಜಸ್ಟ್ ಮಾಡಬೇಕು ಖಂಡಿತವಾಗ್ಲೂ. ಅದು ನಮಗಿಬ್ಬರಿಗೆ ಟೈಮ್ ಕೊಡೋದು ಮತ್ತು ತುಂಬ ಇಂಪಾರ್ಟೆಂಟ್. ಗಂಡ ಹೆಂಡತಿ ಅದೇ ಇರೋದು ಬಿಟ್ಟು ತಮಗೆ ಪರಸ್ಪರ ಸಮಯ ಕೊಡೋದು, ಮಾತಾಡಿಕೊಳ್ಳೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ಒಂದು ಫ್ಯೂಯಲ್ ಅಂತ ಹೇಳ್ಬೋದು ಮದುವೆ ಇಂಜಿನ್ಗೆ, ಪ್ರೀತಿಗೆ ಮತ್ತೊಮ್ಮೆ ಚಿಗುರು ಕೊಟ್ಟ ಹಾಗೆ, ಮತ್ತೊಮ್ಮೆ ಹುಮ್ಮಸ್ಸು ಮತ್ತೆ ಉತ್ಸಾಹ ಕೊಟ್ಟ ಹಾಗೆ ಆಗ್ತದೆ ಅಲ್ವಾ? ಓಕೆ, ನಿಜವಾಗ್ಲೂ ಸಂತೋಷ. ಸೊ ಹೀಗಿರುವಾಗ ನೀವು ಡಾನ್ಸ್ ಮಾಡ್ತೀರಾ, ಒಂದು ಡಾನ್ಸ್ ಜೋಡಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಪಾಪ್ಯುಲರ್ ಆಗಿದ್ದೀರಾ. ನಾನು ಕೂಡ ಕೆಲವೊಂದು ಡಾನ್ಸ್ ವಿಡಿಯೋಸ್ ನೋಡಿದೆ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಷ್ಟೆಲ್ಲ ಬಿಸಿ ಇರುವಾಗ್ಲೂ ಒಂದು ರೀಲ್ ಶೂಟ್ ಮಾಡ್ಬೇಕಾದ್ರೆ ಅದರ ಹಿಂದೆ ಇರುವಂತಹ ಸಮಯ ತುಂಬಾ ಇದೆ. ಆಗಿರ್ಬೋದು 30 seconds ಅಥವಾ 1 minute ರೀಲ್ ಆದ್ರೂ ಅದರ ಹಿಂದೆ 1 ಗಂಟೆ 2 ಗಂಟೆ ಅದಕ್ಕಿಂತ ಜಾಸ್ತಿ ಟೈಮ್ ಸಿಗ್ಬಹುದು. ಸೊ ಹೀಗಿರುವಾಗ ಡಾನ್ಸಿಂಗ್ ಕಡೆ ನಿಮ್ಮ ಒಲವು ಹೇಗೆ ಶುರುವಾಯಿತು? ಆ ಡಾನ್ಸಿಂಗ್ ನ ಒಲವು ಇನ್ಸ್ಟಾಗ್ರಾಮ್ ತನಕ ಹೇಗೆ ತಲುಪಿತು? ಡ್ಯಾನ್ಸಿಂಗ್ ಅಂತ ಆದ್ರೂ ಮೊದಲೇ ಕಾಲೇಜಲ್ಲಿ ಇರುವಾಗಲೇ ನಾನು ಡ್ಯಾನ್ಸ್ ಗ್ರೂಪ್ ಅಲ್ಲಿ ಎಲ್ಲ ಇದ್ದೆ. ಡ್ಯಾನ್ಸ್ ಗ್ರೂಪ್ ಅಲ್ಲಿ ಇದ್ದೆ. ಅದು ಡ್ಯಾನ್ಸ್ ನಾವು ಹೊರಗಡೆ ಡ್ಯಾನ್ಸ್ ಆಗ ಅವರ ಗುರ್ತು ಇರ್ಲಿಲ್ಲ, ಆದ್ರೆ ಡ್ಯಾನ್ಸ್ ಗ್ರೂಪ್ ಅಲ್ಲಿ ಇದ್ದೆ. ಡ್ಯಾನ್ಸ್ ಹೊರಗಡೆ ಡ್ಯಾನ್ಸ್ ಸೊ ಅಲ್ಲಿಂದಲೇ ಪ್ರಾರಂಭ. ಮತ್ತೆ ಒಂದು ಪ್ರೊಫೆಷನಲ್ಗೆ ಬಂದ ನಂತರ, ಟೀಚಿಂಗ್ ಅಂತ ಬಂದ ನಂತರ ನಂದು ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ನಾನು ಕಡಿಮೆ ಮಾಡಿದೆ. ಯಾಕಂದ್ರೆ ಅದು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ
ಮತ್ತೊಂದು ಟೀಚರ್ ಆಗಿ ಅದು ಸ್ಟೇಜ್ ಮೇಲೆ ನನಗೆ ಏನೋ ಆದ್ರಿಂದ ಸ್ವಲ್ಪ ಕಡಿಮೆ ಆಯಿತು. ಆದರೆ ಸ್ಕೂಲಲ್ಲಿ ನಾವು ಮಾಡ್ತೀವಿ, ಈಗ ಟೀಚರ್ಸ್ ಡೇ ಆಗಿರಲಿ ಅಥವಾ ಚಿಲ್ಡ್ರನ್ಸ್ ಡೇ ಆಗಿರಲಿ ಅಥವಾ ಬೇರೆ ಏನೋ ಪ್ರೋಗ್ರಾಮ್ಸ್ ಇರುವಾಗ ಕೊರಿಯೋಗ್ರಫಿ ಮಾಡೋದು. ಸೊ ಈ ರೀತಿ ಆ ಟೀಚರ್ಸ್ ಒಟ್ಟಿಗೆ ಡ್ಯಾನ್ಸಿಂಗ್ ಇದು ಹಾಬಿ ಕೂಡ ಕಂಟಿನ್ಯೂ ಆಗ್ತಾ ಇತ್ತು ಶಾಲೆ ಒಳಗಡೆ. ಸೊ ಅವರಿಗೆ ಕೂಡ ಅದೇ ಅಲ್ಲಿ ಬೇರೆಯವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ನೋಡುವಾಗ ಅನಿಸ್ತಿತ್ತು, ನಾವು ಯಾಕೆ ಮಾಡಬಾರ್ದು, ನಾವು ಮಾಡುವ ಡಾನ್ಸ್. ಹಾಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು ವಿಡಿಯೋ ಒಂದು ಮೊಬೈಲ್ ಅನ್ನು ಇಟ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತೆ ಹಾಗೆ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಜನರಿಗೂ ಇಷ್ಟ ಆಯ್ತು. ಹೌದು, ಅದು ಇನ್ನೂ ಹೇಳ್ಬೋದು ಏನಂದ್ರೆ ಅದು ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೇವೆ ಡಿಸ್ಕಸ್ ಅದು ಕೂಡ ನಾವು ಟೈಮ್ ಸ್ಪೆಂಡ್ ಮಾಡೋದಲ್ಲ ಒಟ್ಟಿಗೆ. ಸೊ ಅದು ಕೂಡ ಒಂದು ಟೈಮ್ ಅಂತಲೇ ಹೇಳ್ಬೋದು. ಅಂದ್ರೆ ನಮ್ಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಅದು ಅವಕಾಶ ಅಂತ ಹೇಳ್ಬೋದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಡಾನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಯಾವ್ದಾದ್ರು ಅಪರ್ಚುನಿಟಿ ಸಿಕ್ಕಿದೆ ಏನಾದ್ರು ಇದೆಯಾ ನಿಮ್ಗೆ? ಇನ್ಸ್ಟಾಗ್ರಾಮ್ ನಾವು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದು. ಅದರ ಮೊದಲು ಕಾಂಪಿಟೇಷನ್ಸ್ ಎಲ್ಲ ಇರುವಾಗ ನಾವು ಪಾರ್ಟಿಸಿಪೇಟ್ ಮಾಡಿದ್ದೇವೆ ಮತ್ತು ಅದರಲ್ಲಿ ನಮಗೆ ಹೀಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹಾಗೆಲ್ಲ ಬಂದಿದೆ. ಓಕೆ, ಸೊ ನಿಜವಾಗ್ಲೂ ಖುಷಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶ ನಿಮ್ಗೆ ಸಿಗ್ಲಿ ಎಂಬುದೇ ನಮ್ಮ ಆಶಯ. ಮದುವೆ ಆಗುವಾಗಿಂತ ಮುಂಚೆ ಹಾಗೂ ಮದುವೆ ಆದ ನಂತರ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ? ಮದುವೆ ಮುಂಚೆ ನನಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಸ್ವಲ್ಪ ಪೇಷನ್ಸ್ ಕಮ್ಮಿ ಇತ್ತು. ಅಂದ್ರೆ ಮದುವೆ ನಂತರ ಅದೊಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಪೇಷನ್ಸ್ ಅಂದ್ರೆ ಹೇಗೆ ಅದನ್ನ ಮೇಂಟೈನ್ ಹೇಗೆ ಮಾಡುದು ಅಂತ ಹೇಳಿ ನಾನು ಖಂಡಿತ ಅವರ ಹತ್ರವೇ ಕಲ್ತೆ ಅಂತ ಹೇಳ್ಬೋದು. ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಾನು ಅಂದ್ರೆ ತುಂಬಾ ಆರ್ಗನೈಸ್ಡ್ ಅಲ್ಲ. ಆರ್ಗನೈಸ್ ಆದಂತ ಹಸ್ಬೆಂಡ್ ನಿಮ್ಗೆ ಸಿಕ್ಕಿದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಆರ್ಗನೈಸ್ ಕಡೆ ಗಮನ ಕೊಡ್ತಾ ಇದ್ದೇನೆ. ಪರ್ಫೆಕ್ಷನ್ ಇನ್ನೂ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಈಗ ಮದುವೆ ಆಗಿ? 9 years ಆಯ್ತು. ಸೊ ಮೇಬಿ 10 years ಗೆ ಆಗ್ಬಹುದು ಅನ್ಸುತ್ತೆ ಅಲ್ವಾ? ಟ್ರೈ ಮಾಡ್ತಾ ಇದ್ದೇನೆ. ಟ್ರೈ ಮಾಡ್ತಾ ಇದ್ದೀರಾ? ಆಗ್ಬಹುದು. ಅಂದ್ರೆ ಅದೇ ಒಂದು ಚಂದ ಅಂತ ಹೇಳ್ಬೋದು. ಈಗ ಇಬ್ರು ಆರ್ಗನೈಸ್ಡ್ ಇರುದು, ಇಬ್ರು ಒಂದೇ ತರ ಇರುದು, ಅದು ಸ್ವಲ್ಪ ಆದ್ರೆ ಒಬ್ರು ಸ್ವಲ್ಪ ಇರುದು, ಒಬ್ರು ಹಿಂಗಿರುದು, ಅದು ಒಂಥರ ಹೇಳುದಲ್ವಾ, ಟು ಇಂಪರ್ಫೆಕ್ಟ್ ಇಂಡಿವಿಜುವಲ್ಸ್ ಫಾರ್ಮ್ ಅ ಪರ್ಫೆಕ್ಟ್ ಕಪಲ್ ಅಂತ. ಸೊ ಅದೇ ರೀತಿ. ಓಕೆ, ಕಾರ್ಯಕ್ರಮದಲ್ಲಿ ನಾನು ನಿಮ್ಮಿಬ್ಬರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ನಿಮ್ಮನ್ನು ನಿಮ್ಮಿಬ್ರಲ್ಲಿ ಒಬ್ರು ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರು. ಸೊ ಯಾರವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್? ಅವರೇ ಅಡುಗೆ ಮಾಡೋದ್ರಲ್ಲಿ ಅವರ ಎಕ್ಸ್ಪರ್ಟ್. ಅವರ ಬಿರಿಯಾನಿ ಅಥವಾ ಕೇಕ್, ಅದು ಕೇಕ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ನಾನು ಮಾಡುದಿಲ್ಲ ಅಂತ ಹೇಳಿ ಅಲ್ಲ, ಮಾಡ್ತೇನೆ, ಆದ್ರೂ ಅವರು ಮಾಡೋದ್ರಲ್ಲಿ ಅದು ತುಂಬಾ ಚಂದ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಮನೆಯಲ್ಲಿ ಕಿಚನ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಯಜಮಾನರಿಗೆ ಅನ್ಸುತ್ತೆ. ನಾನು ತಿನ್ನೋದ್ರಲ್ಲಿ ಹುಷಾರ್. ಹಾಗಾದ್ರೆ ಒಬ್ರು ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ಇನ್ನೊಬ್ರು ತಿನ್ನೋದ್ರಲ್ಲಿ ಎತ್ತಿದ ಕೈ. ನನಗೆ ಅದೇ ನೋಡುವಾಗ ಬೇರೆ ಅನಿಸ್ಬೋದು ನಿಮ್ಗೆ. ಆದ್ರೆ ಅದೇ ನಂಗೆ ಮಾಡಿ ಕೊಡೋದ್ರಲ್ಲಿ ತುಂಬಾ ಇಷ್ಟ. ಅವರು ಮತ್ತೆ ತಿಂದು ಇದು ಒಳ್ಳೇದಾಗಿದೆ ಅಂತ ಹೇಳುವಾಗ ಅದುವೇ ಒಂದು ಖುಷಿ. ಅದ್ರಲ್ಲಿ ಒಂದು ತೃಪ್ತಿಯೇ ಬೇರೆ ಅಲ್ವಾ? ಸೊ ಹೇಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನಿಮ್ಗೆ ಅಡುಗೆ ಮಾಡೋದು? ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಆಗ ಅಂದ್ರೆ ಬೇರೆ ಬೇರೆ ಮಾಡಿ ಟೇಸ್ಟ್ ಮಾಡಿ ನೋಡ್ಬೇಕಂತ ಹೇಳುವ ಅದೇ ಇಂಟ್ರೆಸ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಮೊದಲು ಸ್ವಲ್ಪ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ನೋಡ್ತಾ ಇದ್ದೆ ನಾನು, ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಅಂತ. ಮತ್ತೆ ಅದೊಂಥರ ಇದು ಕೈಗುಣ ಅಂತ ಹೇಳ್ತಾರಲ್ಲ, ಆ ರೀತಿ ಮತ್ತೆ ನನಗೆ ಅನಿಸಿ ಮಾಡ್ಬೋದು ಅಂತೇಳಿ. ಸೊ ಬೇಕಿಂಗ್ ಅದರಲ್ಲಿ ಕೂಡ ನಾನು ಕೆಲವು ಕಾಂಪಿಟೇಷನ್ಸ್ ಅಲ್ಲಿ, ಈ ಟೀಚರ್ಸ್ ಡೇಗೆ ಎಲ್ಲ ಕಾಂಪಿಟೇಷನ್ಸ್ ಇರ್ತದೆ, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನಾನು. ಅದರಲ್ಲಿ ಕೆಲವು ಫಾರ್ಚುನೇಟ್ ಆಗಿ ಸ್ವಲ್ಪ ಪ್ರೈಸ್ ಎಲ್ಲ ಬಂದಿದೆ. ಸೊ ಹಾಗೆ ಅಲ್ಲಿಂದಲೇ ಸ್ಟಾರ್ಟ್ ಆಯ್ತು. ಮತ್ತೆ ಈಗ ಅವರು ಈಗ ಹೇಳಿದ್ರು, ಅವರು ಅದನ್ನ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳುವಾಗ ಇನ್ನು ಕೂಡ ಮಾಡುವ ಅಂತ ಹೇಳಿ ಅದೇ ಇಂಟ್ರೆಸ್ಟ್. ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಲೆವೆಲ್ ಅಲ್ವಾ? ಓಕೆ, ಸೊ ಖಂಡಿತವಾಗ್ಲು. ಸೊ ಹೀಗಿರುವಾಗ ಎಷ್ಟೋ ಮಂದಿ ಮದುವೆ ಆಗುವವರೆಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಅಲ್ವಾ? ಸೊ ನಾನು ಮದುವೆ ಆಗುವಂತ ಹುಡುಗ ಅಡುಗೆ ಮಾಡ್ಲಿಕ್ಕೆ ಬರ್ಬೇಕಲ್ವಾ ಅಲ್ವಾ? ಸೊ ಅದ್ರಲ್ಲಿ ಅಂತ ಎಲ್ಲಾ ಗರ್ಲ್ಸ್ ನ ಮಧ್ಯ ಸೊ ಒಬ್ರು ನಿಮ್ಗೊಂದು ಅಂತ ಒಂದು ಭಾಗ್ಯ ಸಿಕ್ಕಿದೆ ಅಲ್ವಾ? ಓಕೆ, ನಿಜವಾಗ್ಲೂ ಖುಷಿ. ಸೊ ಹೀಗಿರುವಾಗ ಅಡುಗೆ ಮಾಡೋದು ಬಿಟ್ಟು ಬೇರೆ ಯಾವ್ದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ? ನಿಮ್ಮ ಹಾಬೀಸ್ ಬಗ್ಗೆ ಏನ್ ಹೇಳ್ತೀರಾ? ನಾನು ಈಗಾಗ್ಲೇ ಹೇಳಿದಾಗೆ ಟ್ರಾವೆಲಿಂಗ್ ನಮ್ಗೆ ಇಬ್ಬರಿಗೂ ಇಷ್ಟ. ನನ್ನ ಹಾಬೀಸ್ ಅಲ್ಲಿ ನನ್ಗೆ ಆರ್ಟ್ ಅಂಡ್ ಕ್ರಾಫ್ಟ್ ನಾನು ಮಾಡ್ತೇನೆ, ಮತ್ತೆ ಒಂದು ಡಾನ್ಸ್ ನಿಮ್ಗೆ ಗೊತ್ತಿದೆ, ಮತ್ತೆ ಸಿಂಗಿಂಗ್ ಮಾಡ್ತೇನೆ. ಓಕೆ, ಸಿಂಗಿಂಗ್ ಕೂಡ ಮಾಡ್ತೀರಾ? ಅದೇ ಒಂದು ಅಂದ್ರೆ ಟ್ರಾವೆಲಿಂಗ್ ಇದೆ, ನಂತರ ಕುಕಿಂಗ್, ಡ್ಯಾನ್ಸಿಂಗ್, ಮತ್ತೆ ಸ್ವಲ್ಪ ನಾನು ಬರೀತೇನೆ. ಅಂದ್ರೆ ಹೊರಗಡೆ ಅಂತಲ್ಲ, ನನ್ಗೋಸ್ಕರ ಅದು ಬರೆಯುವುದು ನಾನು. ಸೊ ಬರೆಯುವ ಸ್ವಲ್ಪ ಹಾಬೀಸ್ ನನ್ನ. ಸೊ ನಿಮ್ಗೋಸ್ಕರ ಒಂದು ಮದುವೆಯ ಸಂದರ್ಭದಲ್ಲಿ ಏನೋ ಬರ್ದಿದ್ದೀರಾ ಅಂತ ಒಂದು ವಿಷಯ ಸಿಕ್ಕಿದೆ, ಹೌದಾ? ಏನ್ ಹೇಳ್ತೀರಾ? ಅವ್ರು ಚೆನ್ನಾಗಿ ಬರೀತಾರೆ. ಈಗ ಚೆನ್ನಾಗಿ ಬರೀತಾರೆ, ಈಗ ನೀವು ಹೇಳುದಾ? ಅಂದ್ರೆ ಅದು ಮದುವೆ ದಿನ ಬರೆದಂತ ಅವರಿಗೋಸ್ಕರ ಬರೆದ ಸಣ್ಣ ಕವರ್ ಅದು. ಸೊ ಈಗ 9 ವರ್ಷ ಆಯ್ತು.
ಈಗ ನಾಳ್ದು ಮೇಗೆ 9 ವರ್ಷ ಆಗ್ತದೆ. ಸೊ ಆ ಕವನ ಖಂಡಿತ ಹಾಗೆ ಇದೆ ಅಂತ ಅನಿಸ್ಬೋದು, ನಮ್ಮ ಜೀವನ ಹಾಗೆ ಇದೆ ಅಂತ. ಹೇಳ್ಬೋದು ಆ ಕವನವನ್ನು? ಖಂಡಿತ ಖಂಡಿತ. ಇದು ನಾನು ನಿಜವಾಗ್ಲೂ ಆ ಮದುವೆಯ ದಿನ ಬರೆದಂತ ಒಂದು ಸಣ್ಣ ಕವನ. ಮತ್ತೆ ನಮ್ಗೆ ಅದು ಥ್ಯಾಂಕ್ಸ್ ಗಿವಿಂಗ್ ಇರ್ತದೆ ಮದುವೆಯಲ್ಲಿ, ಹೌದು. ಆಗ ಈ ಕವನವನ್ನು ನಾನು ಅವರಿಗೋಸ್ಕರ ಹೇಳಿದ್ದು. ಕವನದ ಶೀರ್ಷಿಕೆ ಅಂದು ಇಂದು. ನಿನ್ನ ನೋಡಿದ ಆ ಮೊದಲ ಕ್ಷಣ ಮಿಂಚು ಮಿಂಚಲಿಲ್ಲ, ಹಕ್ಕಿ ಹಾಡಲಿಲ್ಲ. ನಿನ್ನ ನೋಡಿದ ಆ ಮೊದಲ ಕ್ಷಣ ಮಿಂಚು ಮಿಂಚಲಿಲ್ಲ, ಹಕ್ಕಿ ಹಾಡಲಿಲ್ಲ. ಮಳೆಯಂತೂ ಇಲ್ಲವೇ ಇಲ್ಲ. ಬಹುಶಃ ಮೊದಲ ನೋಟದ ಪ್ರೀತಿ ನಮ್ಮದಲ್ಲ. ಆದರಿಂದು ನಿನ್ನ ನೋಡುವ ಪ್ರತಿ ನೋಟ, ಅದರಲ್ಲಿದೆ ಆಡದ 100 ಮಾತುಗಳ ಓಟ. ಅಲ್ಲದಿರಬಹುದು ನಮ್ಮದು ಮೊದಲ ನೋಟದ ಪ್ರೀತಿ, ಆದರೆ ಹೇಳುವೆ ಇಂದು ಕೊನೆಯ ನೋಟ ಇರುವವರೆಗೂ ನಮ್ಮ ನಡುವೆ ಇರುವುದೊಂದೇ ಪ್ರೀತಿ ಪ್ರೀತಿ ಪ್ರೀತಿ. ನಿಜವಾಗ್ಲೂ ಸೂಪರ್ ಆಗಿದೆ. ರೆನಿಟಾ ಅವರಿಗೆ ಮದುವೆ ದಿನದ ನೆನಪಾಯ್ತು ಅನ್ಸುತ್ತಲ್ವಾ? ಕವನದಲ್ಲಿದ್ದಂತಹ ಸಾಹಿತ್ಯ ಆಗಿರ್ಬೋದು, ನೀವು ಸೆಲೆಕ್ಟ್ ಮಾಡಿದಂತಹ ಪದಗಳು ನಿಮ್ಮಲ್ಲಿರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದೆ. ನಿಜವಾಗ್ಲೂ ನಮ್ಗಂತೂ ತುಂಬಾ ಖುಷಿ ಆಯ್ತು, ನಮ್ಮ ವೀಕ್ಷಕರಿಗೂ ಅದೇ ರೀತಿ ಖುಷಿ ಆಯ್ತು ಅಂತ ನಾನು ಭಾವಿಸ್ತೇನೆ. ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ರು ರೋಲ್ ಮಾಡೆಲ್ ಅಥವಾ ಇನ್ಸ್ಪಿರೇಷನ್ ಆ ರೀತಿ ಯಾರಾದ್ರೂ ಇರ್ತಾರೆ, ಹೆಚ್ಚಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಇರ್ತಾರೆ. ನಿಮ್ಮ ಜೀವನವನ್ನು ನೀವು ಲೀಡ್ ಮಾಡ್ತಾ ಇರುವಾಗ ಆಸ್ ಅ ಕಪಲ್, ಸೊ ನಿಮ್ಗೆ ಯಾರಾದ್ರೂ ರೋಲ್ ಮಾಡೆಲ್ ಅಂತ ಇದ್ದಾರಾ, ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದ್ದಾರಾ? ನನ್ನ ಜೀವನದಲ್ಲಿ ನನಗೆ ಇನ್ಸ್ಪಿರೇಷನ್ ಅಂದ್ರೆ ನನ್ನ ತಂದೆ ತಾಯಿ. Okay. ನಾನು ಖಂಡಿತವಾಗ್ಲು ತಂದೆ ತಾಯಿಗೆ ಯಾವ ರೀತಿ ಎಲ್ಲ ಕೆಲಸದಲ್ಲಿ ಅವ್ರು ಹೆಲ್ಪ್ ಮಾಡ್ತಿದ್ರು ಅಂತ ನಾನು ಸಣ್ಣದಿಂದ ನೋಡಿದ್ದೇನೆ. ಅವರಿಗೆ ಪ್ರತಿ ಕೆಲಸದಲ್ಲಿ ಕೂಡ ನನ್ನ ತಂದೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಅದು ನೋಡಿ ನೋಡಿ ಅದು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ಅದೇ ಒಂದು ತಂದೆ ತಾಯಿಯೇ ನನಗೆ ಇನ್ಸ್ಪಿರೇಷನ್. ಸೇಮ್ ಆನ್ಸರ್. ಅಂದರೆ ನನ್ನ ಫಾದರ್ ಮದರೇ. ನನ್ನ ತಂದೆಗೆ ಪ್ಯಾರಲೈಸ್ ಆಗಿತ್ತು, ಅದ್ರಲ್ಲಿ ನನ್ನ ಅಮ್ಮ 14 ಇಯರ್ಸ್ ಅವ್ರನ್ನ ಚೆನ್ನಾಗಿ ನೋಡಿದ್ದಾರೆ. ಈಗ ಇಲ್ಲ ಅವ್ರ ಅಪ್ಪ. ಅದೇ ಪ್ರೀತಿ ನಾನು ಅವರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ತೇನೆ. ಅದೇ ಒಂದು ಮದುವೆ ಆದಂತಹ ದಂಪತಿಗೆ ಮದುವೆ ಬಗ್ಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ. ಹೌದು. ಯಾಕೆ ಅವರವರ ಮನೆಯಲ್ಲೇ ಇರುವಂತಹ ತಂದೆ ತಾಯಿ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಓಕೆ, ಇದು ನಮ್ಮ ಕಾರ್ಯಕ್ರಮದ ಒಂದು ಸಣ್ಣ ಸ್ಪೆಷಲ್ ಸೆಗ್ಮೆಂಟ್, ರ್ಯಾಪಿಡ್ ಫೈರ್. ರ್ಯಾಪಿಡ್ ಫೈರ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೇನೆ, ನಿಮ್ಮ ಮನಸ್ಸಿನಲ್ಲಿ ಪಟ್ಟನೆ ಏನು ಉತ್ತರ ಬರ್ತದೆ ಆ ಉತ್ತರವನ್ನು ಹೇಳಿದ್ರೆ ಆಯ್ತು, ಯಾರು ಕೂಡ ಬೇಕಂತ ಹೇಳ್ಬೋದು. Okay. ಓಕೆ, ಸೊ ಫಸ್ಟ್ ಕ್ವೆಶ್ಚನ್, ಆನ್ಲೈನ್ ಫುಡ್ ಆಗ್ಬೋದಾ ಅಥವಾ ಮನೆಯ ಊಟವಾ? ಮನೆ ಊಟ. ಮನೆ ಊಟ. ಓಕೆ, ಲಾಂಗ್ ಡ್ರೈವ್ ಅಥವಾ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದು? ಲಾಂಗ್ ಡ್ರೈವ್. ಲಾಂಗ್ ಡ್ರೈವ್. ಓಕೆ, ಸೊ ಇಬ್ಬರಿಗೂ ಲಾಂಗ್ ಡ್ರೈವ್ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಫಿನಾನ್ಸ್ ಮಿನಿಸ್ಟರ್ ಯಾರು? ಡಿಪೆಂಡ್ಸ್. ನಾವು ಎಲ್ಲ ಏನೇ ಇದ್ರು ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ಓಕೆ. ಸೊ ನೀವೇನ್ ಹೇಳ್ತೀರಾ? ಸೇಮ್ ನಾವು ಆದ್ರೆ ಒಬ್ಬರೇ ಅಂತಿಲ್ಲ, ಹಾ. ಇಬ್ರು ನಾವು ಡಿಸ್ಕಸ್ ಮಾಡಿ ಅದ್ರ ಡಿಸಿಷನ್ ಮಾಡಿ. ಆದ್ರೆ ಖರ್ಚು ಜಾಸ್ತಿ ನಾನ್ ಮಾಡ್ತೇನೆ. ಅವ್ರು ಸಹ ಅವರು ಸೇವಿಂಗ್ ಜಾಸ್ತಿ ಮಾಡ್ತಾರೆ ಅಲ್ವಾ? ನಿಮ್ಮಿಬ್ಬರ ನಡುವೆ ಶಾಪಿಂಗ್ ಮಾಡುವಂತಹ ಹುಚ್ಚು ಯಾರಿಗೆ ಜಾಸ್ತಿ? ಆನ್ಲೈನ್ ಶಾಪಿಂಗ್ ಇಲ್ಲಿ ಹೇಳ್ಬೋದು, ಆಫ್ಲೈನ್ ಶಾಪಿಂಗ್ ನಾನು ಈಗ ಹೇಳ್ಬೋದು. ಆನ್ಲೈನ್ ಶಾಪಿಂಗ್ ಮತ್ತು ಆಫ್ಲೈನ್ ಶಾಪಿಂಗ್ ಕ್ವಾಂಟಿಟಿ ಎರಡು ಸೇಮ್? ಅಂದ್ರೆ ನನಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಶಾಪಿಂಗ್ ಮಾಲ್ ಅಲ್ಲಿ ಇಷ್ಟ ಇಲ್ಲ. ನಾನು ಹೋದ ಕೂಡಲೇ ಏನ ಇಷ್ಟ ಆಗ್ಬೇಕು ಗೊತ್ತಾಗ್ತದೆ. ಆದ್ರೆ ಅವರಿಗೆ ಹಾಗೆ ಅಲ್ಲ, ತುಂಬಾ ಟೈಮ್ ತಗೊಳ್ತಾರೆ ಅವರು. ಈ ತರ ಕ್ವಾಲಿಟಿ ಎಲ್ಲ ಮಹಿಳೆಯರು ಇರೋದು ಸ್ವಲ್ಪ ಕಷ್ಟ. ಅದು ಖಂಡಿತ. ಓಕೆ, ಸೊ ಡೈಲಿ ಟು ಡೂ ಲಿಸ್ಟ್ ಮಾಡುದು ಯಾರು? ನಾನೇ. ಆರ್ಗನೈಸ್. ನಾನು ಆಮೇಲೆ ಖಂಡಿತವಾಗ್ಲೂ ಈ ಏರಿಯಾಗೆ ನೀವು ಟಚ್ ಮಾಡಿ ಅವ್ರು ಹೋಗ್ಲಿಕ್ಕೆ ಇವತ್ತು ಅಲ್ವಾ? ಬರುವಾಗ್ಲೂ ಹೇಳಿದ್ದಾರೆ ಇದು ಟೈಮ್ ಹೀಗೆ 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 ಅಂತ ಹೇಳಿ. ಓಕೆ, ಸೊ ನಿಮ್ಮಿಬ್ಬರ ನಡುವೆ ಸ್ವಲ್ಪ ಡ್ರಾಮಾ ಮಾಡುದು ಯಾರು ಜಾಸ್ತಿ? ಡ್ರಾಮಾ ಅವರೇ, ನಾನು ಮಾಡುದಿಲ್ಲ. ಡ್ರಾಮಾ ಶುರು ಆಗ್ಬೋದಾ? ಹೂ ಇಸ್ ಅ ಫುಡಿ? ಹೆಚ್ಚು ತಿನ್ನೋದು ಯಾರಿಗೆ ಇಷ್ಟ? ಆತರ ಫುಡ್ ಹೆಚ್ಚು ತಿನ್ನುದಂತಲ್ಲ, ವೆರೈಟಿ ತಿನ್ನುದು ಇಷ್ಟ, ಇಬ್ಬರಿಗೂ ಇಷ್ಟ ಅಂತ. ಓಕೆ, ತುಂಬಾ ಡೇರಿಂಗ್ ಯಾರು? ಇವರೇ. ಸೊ ಏನಿದ್ರು ರೆಡಿ ಇದ್ದೀರಾ? Ready. ಓಕೆ, ಸೊ ಜಾಸ್ತಿ ಹೊತ್ತು ನಿದ್ದೆ ಮಾಡೋದು ಯಾರು? ಜಾಸ್ತಿ ನಿದ್ದೆ ಓಕೆ. ನೀವು ಡಿಸ್ಕಸ್ ಮಾಡೋದು ನೋಡಿದ್ರೆ ಮಲಗ್ತೀರಾ ಇಲ್ವಾ ಅಂತ ಓಕೆ ಫೈನ್. ಸೊ ಉತ್ತರ ಇವತ್ತು ಮನೆಗೆ ಹೋಗಿ ಆದ್ಮೇಲಾದ್ರೂ ಅಟ್ಲೀಸ್ಟ್ ಹುಡುಕುವ ಪ್ರಯತ್ನ ಮಾಡಿ. ನಿಮ್ಮ ಪಾರ್ಟ್ನರ್ ನಿಂದ ನೀವು ಕಲಿತಂತಹ 3 ವಿಷಯಗಳು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರಮೋದ್ ಅವರೇ? ಅವರಿಂದ ನಾನು ಕಲ್ತದೊಂದು ಪೇಷನ್ಸ್,
ಮತ್ತೊಂದು ಲೆಟ್ ಇಟ್ ಗೋ ಅಂತೇಳಿ, ಲೆಟ್ ಗೋ. Okay. ತುಂಬಾ ಅದರ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಅದಲ್ಲ, ಹ್ಮ್. ಲೆಟ್ ಗೋ ಏನಾಗ್ತದೆ ಅಂತ. ಮತ್ತೆ ಇನ್ನೊಂದು ಡೇರಿಂಗ್, ಅಂದ್ರೆ ನೀವು ಕೇಳಿದ ಹಾಗೆ ಡೇರಿಂಗ್, ನೋಡುವ ಇದು ನಾವು ಮಾಡಿ ನೋಡುವ ಏನಾಗ್ತದೆ ಆ ರೀತಿ. ಸೊ ಅದು 3 ಗುಣ ನಾನು ಅವರಲ್ಲಿ ಕಲ್ತಿದ್ದೇನೆ ಅಂತ ಹೇಳ್ಬೋದು. ಓಕೆ, ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಆರ್ಗನೈಸ್ಡ್, ತುಂಬಾ ಆರ್ಗನೈಸ್ಡ್. ಮತ್ತು ಈಗ ನನ್ನ ಮಗನ ವಿಷಯದಲ್ಲಿ ಯಾವುದೇ ವರ್ಕ್ ರೆಸ್ಪಾನ್ಸಿಬಿಲಿಟಿ ನಾವು ಅವರು ಈಕ್ವಲ್ ಆಗಿ ಹಂಚ್ಕೊಳ್ತಾರೆ, ಮತ್ತೆ ತುಂಬಾ ಮಾತಾಡ್ತಾರೆ. ಓಕೆ, ಫೈನ್. ಸೊ ರಾಪಿಡ್ ಫೈರ್ ರೌಂಡ್ ನ ಕೊನೆಯ ಒಂದು ಪ್ರಶ್ನೆ, ಮ್ಯಾರೇಜ್, ಮದುವೆ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನ್ ನೆನಪು ಬರ್ತದೆ? ಮದುವೆ ಅಂತ ಹೇಳಿದ್ರೆ ನನಗೆ ಅನಿಸೋದು ರೆಸ್ಪಾನ್ಸಿಬಿಲಿಟಿ. ಅದು ಖಂಡಿತವಾಗ್ಲೂ ಆ ಪ್ರೀತಿ ಜೊತೆಗೆ ಪರಸ್ಪರ ರೆಸ್ಪಾನ್ಸಿಬಿಲಿಟಿ ಖಂಡಿತವಾಗ್ಲೂ ಇರಬೇಕು. ಈಗ ಅವರ ಕೆಲಸ ಆಗಲಿ, ಅವರ ಆರೋಗ್ಯದ ಬಗ್ಗೆ ಆಗಲಿ, ಅದರ ಬಗ್ಗೆ ನನಗೆ ನಾನು ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ಬೇಕಾಗ್ತದೆ. ಸೊ ಅದೇ ರೀತಿ ನನ್ನ ಜೀವನದ ಬಗ್ಗೆ, ನನ್ನ ಇದರ ಬಗ್ಗೆ ಕೂಡ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗ್ತದೆ ಅಂತ ನಮಗೆ ಅನಿಸ್ತದೆ. ಅದರಿಂದ ರೆಸ್ಪಾನ್ಸಿಬಿಲಿಟಿ, ಹೊಂದಾಣಿಕೆ, ಪ್ರೀತಿ ಎಲ್ಲವೂ ಸೇರಿದ್ರೆ ಅದು ಮ್ಯಾರೇಜ್. ಓಕೆ, ನೀವು? ಸ್ವೀಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಅದೇ ನೆನಪು ನನಗೆ ಬರುದು, ಸ್ವೀಟ್ ಮೂಮೆಂಟ್ಸ್ ಯಾವ್ದಾದ್ರು. ನೈಸ್. ಸೊ ರಾಪಿಡ್ ಫೈರ್ ರೌಂಡ್ ನ ಕೊನೆಗೆ, ಸೊ ಪರಸ್ಪರ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ರು, ವ್ಯತ್ಯಾಸಗಳಿದ್ರು, ಸೊ ಕೊನೆಯಲ್ಲಿ ಜೊತೆಯಾಗಿ ಹೊಂದಾಣಿಕೆಯಿಂದ ಜೀವನ ನಡೆಸಿದ್ರೆ ಮದುವೆಯ ಜೀವನ, ದಾಂಪತ್ಯ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ಬೋದು ಅಲ್ವಾ? ಓಕೆ, ಸೊ ಈಗಾಗಲೇ 9 ವರ್ಷದ ದಾಂಪತ್ಯ ಜೀವನವನ್ನು ನೀವು ನಡೆಸಿಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ನಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಅಂತ ಏನಾದ್ರು ಇದೆಯಾ? ಏನಾದ್ರು ಫ್ಯೂಚರ್ ಗೋಲ್ಸ್ ಸೆಟ್ ಮಾಡಿದೀರಾ? ವರ್ಲ್ಡ್ ಟ್ರಾವೆಲ್ ಮಾಡ್ಬೇಕು, ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ಬೇಕು. ಈ ಸಲ ಮಗನ ಜೊತೆನೆ ಮಗನನ್ನು ಕರ್ಕೊಂಡು ಹೋಗ್ಬೇಕು, ಯಾವ್ದಾದ್ರು ಒಂದು ಪ್ಲೇಸ್ ನೋಡ್ಬೇಕು ಅಂತ ಆಸೆ ಇದೆ, ಸ್ನೋ ಇರುವಂತ ಪ್ಲೇಸ್. ಓಕೆ, ಸೊ ನಿಜವಾಗ್ಲೂ ತುಂಬಾ ಸಂತೋಷ. ಆದಷ್ಟು ಬೇಗ ಒಂದು ಸ್ನೋ ಇರುವಂತ ಜಾಗಕ್ಕೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವು ನಿಮ್ಮ ಲೈಫ್ ಅಲ್ಲಿ ಮಾಡಿರುವಂತಹ ಅಚೀವ್ಮೆಂಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳುವುದಾದ್ರೆ ಈ ರೀತಿ ಹೇಳುವ. ರೇಟ್ ಅವರು ತಮ್ಮ ಪತಿಯ ಬಗ್ಗೆ ಹೇಳಿ, ಪ್ರಮೋದ್ ಅವರು ತಮ್ಮ ಪತ್ನಿಯ ಬಗ್ಗೆ ಹೇಳಿ, ಏನ್ ಹೇಳ್ತೀರಾ? ಅವರೊಬ್ಬಳು ಒಳ್ಳೆ ಶಿಕ್ಷಕ ಅಂತ ಹೇಳ್ಬೋದು. ಅಂದ್ರೆ ಅವರ ಓಲ್ಡ್ ಸ್ಟೂಡೆಂಟ್ಸ್, ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು BM ಅಲ್ಲಿ. ಆ ಸ್ಟೂಡೆಂಟ್ಸೇ, ಓಲ್ಡ್ ಸ್ಟೂಡೆಂಟ್ಸೇ ಅವರ ಫ್ರೆಂಡ್ಸ್. ಅವರಿಗೆ ಫ್ರೆಂಡ್ಸ್ ಎಂಬುದಿಲ್ಲ, ಅವರು ತುಂಬಾ ಗೌರವ ಕೊಡ್ತಾರೆ, ಎಲ್ಲಿ ಸಿಕ್ಕಿದ್ರು ಒಂದು ಪ್ರೀತಿಯಿಂದ ಮಾತಾಡ್ತಾರೆ. ಅದೊಂದು ನೋಡುವಾಗ ನನ್ಗೆ ಈಗಲೂ ಪ್ರೌಡ್ ಫೀಲ್ ಆಗ್ತದೆ. ಪ್ರಮೋದ್ ಅವರೇ? ಅದೇ ಶಿಕ್ಷಕರ ಜೀವನದಲ್ಲಿ ಅದೇ ಹೇಳ್ಬೋದು. ಅವರಿಗೆ ಕೂಡ ನಾನು ನೋಡಿದ್ದೇನೆ, ಒಳ್ಳೆ ಉತ್ತಮ ಒಂದು ಶಿಕ್ಷಕಿ ಅಂತ ಹೇಳ್ಬೋದು. ತುಂಬ ಮಕ್ಕಳು ಅವರಿಗೆ ಕೊಡುವ ರೆಸ್ಪೆಕ್ಟ್, ಮತ್ತು ಕೆಲವು ಮನೆಗೆ ಕೂಡ ಬರ್ತಾರೆ. ಇದೆಲ್ಲ ನೋಡುವಾಗ ಅವರೊಬ್ಬ ಉತ್ತಮ ಶಿಕ್ಷಕಿ ಅಂತ ಹೇಳ್ಬೋದು. ಅದರ ಜೊತೆಗೆ ಉತ್ತಮ ಒಂದು ತಾಯಿ, ಉತ್ತಮವಾದ ತಾಯಿ ಕೂಡ, ಉತ್ತಮವಾದ ಮಗಳು ಕೂಡ. ಅವರು ಹೇಗೆ ಈಗ ಅವರ ತಾಯಿಯನ್ನು ನೋಡ್ಕೊಳ್ತಾರೆ, ನನ್ನ ತಂದೆಯನ್ನು ಕೂಡ ಅವರು ಹೇಗೆ ನೋಡ್ಕೊಳ್ತಾರೆ, ಇದೆಲ್ಲ ನೋಡುವಾಗ ಅವರು ಉತ್ತಮ ಒಂದು ಮಗಳು ಅಂತ ಹೇಳ್ಬೋದು, ಒಬ್ಬ ತಾಯಿ ಹೇಳ್ಬೋದು, ಒಬ್ಬ ಶಿಕ್ಷಕಿಯಾಗಿ. ಸೊ ಇದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿಯ ಜೀವನದಲ್ಲಿ ಎಷ್ಟೇ ಕೆಲಸಗಳಿರ್ಬೋದು, ಎಷ್ಟೇ ಒತ್ತಡಗಳಿರ್ಬೋದು, ಎಷ್ಟೇ ಸಂಬಳ ಕೂಡ ಸಿಕ್ಕಿರ್ಬೋದು, ಆದ್ರೆ ಹಲವಾರು ವರ್ಷಗಳ ನಂತರ ನಾವು ಕಲಿಸಿದ ವಿದ್ಯಾರ್ಥಿಗಳು ನಮ್ಗೆ ಬಂದು ಸಿಕ್ಕಿ ನೀವು ಕಲಿಸಿದ್ರಂತ ಒಂದು ಗುರುತಿಸ್ತಾರಲ್ವಾ, ಅದ್ರಲ್ಲಿ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಗೆ ಬೆಲೆನೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಹೀಗಿರುವಾಗ ನಮ್ಮೆಲ್ಲ ವೀಕ್ಷಕರಿಗೆ, ವಿಶೇಷವಾಗಿ ಈಗ ತಾನೇ ಪ್ರೀತಿಯನ್ನು ಶುರು ಮಾಡಿದಂತಹ ಲವ್ ಬರ್ಡ್ಸ್ ಗೆ, ಅದರ ಜೊತೆಗೆ ಮದುವೆ ಆದಂತಹ ದಂಪತಿಗಳಿಗೆ ನೀವು ಕೊಡುವ ಕಿವಿ ಮಾತು ಏನಾದ್ರೂ ಇದ್ರೆ ಏನ್ ಹೇಳ್ತೀರಾ? ಈಗ ಹೇಳಿದಾಗೆ ನಮ್ಮಲ್ಲಿ ಗಲಾಟೆ ಆಗುದಿಲ್ಲ ಏನು ಅಂತ ಹೇಳಿ ಇಲ್ಲ. ಏನೇ ಇದ್ರು ಫೈಟ್ಸ್ ಆದ್ರೂ ಅಥವಾ ಏನಾದ್ರು ನಾವು ಕೂತು ಮಾತಾಡ್ತೇವೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಮಾತಾಡಬೇಕು ಸಮಸ್ಯೆ ಏನೇ ಇದ್ರು ಅಂತ ನನ್ನ ಅನಿಸಿಕೆ. ಹೌದು, ನಾನು ಅದೇ ಹೇಳಿಕ್ಕೆ ಬಯಸ್ತೇನೆ. ಏನಂದ್ರೆ ಮಾತು ಖಂಡಿತವಾಗ್ಲೂ ಇರಬೇಕು. ಏನೇ ಪ್ರಾಬ್ಲಮ್ ಇದ್ರೆ ಅದನ್ನು ಮಾತಾಡಿ ಅದನ್ನು, ಆ ಸಮಸ್ಯೆಯನ್ನು ಮುಂದೆ ಕೊಂಡೋಗಬಾರ್ದು. 1 ಗಂಟೆ 2 ಗಂಟೆ ಆ ನಡುವಿನಲ್ಲಿ ಅವರದನ್ನು ಏನು ಸಮಸ್ಯೆಯನ್ನು ಬಗೆಹರಿಸಬೇಕಂತ ನನಗೆ ಅನಿಸ್ತದೆ. ಅದು ಆಗಬೇಕಾದ್ರೆ ಮಾತುಕತೆ ಇರಬೇಕು, ಮಾತಾಡಬೇಕು. ಏನು ಪ್ರಾಬ್ಲಮ್ ಆಯಿತು ಅಂತ ಅದನ್ನು ಓಪನ್ ಆಗಿ ಹೇಳಬೇಕು ಅಂತ ನನಗೆ ಅನಿಸ್ತದೆ. ಮತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ 3ನೇ ವ್ಯಕ್ತಿಗೆ ಅವಕಾಶ ಇಲ್ಲ. ಅವರಿಬ್ಬರೇ ಕೂತ್ಕೊಂಡು ಅದನ್ನು ಮಾತಾಡಿಕೊಂಡು ಅದನ್ನು, ಆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಬೇರೆ ಏನು ಅವರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಮತ್ತೆ ಆ ಪ್ರೀತಿಯಲ್ಲಿ ಈಗ ನಮ್ಮ ಈಗೋವನ್ನು ನಾವು ಸೈಡ್ ಇಡಬೇಕು ಯಾವಾಗ. ಮತ್ತೆ ಪ್ರೀತಿಯಲ್ಲಿ ಇರುವಾಗ ಅದೊಂದು ಪ್ರಪಂಚವೇ ಬೇರೆ, ಅದೊಂದು ಬೇರೆ ಒಂದು ಲೋಕ. ಆದರೆ ಮದುವೆ ಆದ ನಂತರ ಯಾವಾಗ ಒಟ್ಟಿಗೆ ಬಾಳ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಆಗ ಅದು ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರ್ತದೆ.
ಎಲ್ಲವೂ ಇರ್ತದೆ. ಆಗ ಅದು ಅಲ್ಲಿ ಇರುವಂಥ ಒಂದು ಪ್ರೀತಿ, ಆ ಹೊಂದಾಣಿಕೆ, ಕಮ್ಯುನಿಕೇಷನ್ ಅದು ಬೇರೆ ರೀತಿ ಇರ್ತದೆ. ಸೊ ಮದುವೆಗಿಂತ ಮುಂಚೆ ಬೇರೆ ಇರ್ತದೆ, ಮದುವೆಗಿಂತ ನಂತರ ಬೇರೆ ಇರ್ತದೆ. ಆಗ ನಂಗೆ ಅನಿಸ್ತದೆ ಅವರೇ ನನಗೆ ಒಂದು ಕ್ಲೋಸ್ ಫ್ರೆಂಡ್. ಬೇರೆ ಫ್ರೆಂಡ್ಸ್ ಇರ್ತಾರೆ, ಆದರೆ ಅಲ್ಲಿ ಆ ಫ್ರೆಂಡ್ಶಿಪ್ ಅಂತ ಹೇಳಿ ತುಂಬ ಸ್ಟ್ರಾಂಗ್ ಇರಬೇಕು, ಆ ಬಾಂಡ್. ಮತ್ತು ಪ್ರತಿಯೊಂದನ್ನು ಹಂಚಿಕೊಳ್ಳೋದು. ಇನ್ನೊಂದು ನನಗೆ ಅನಿಸ್ತದೆ, ಮುಖ್ಯವಾಗಿ ಏನೇ ಒಂದು ನಿರ್ಧಾರ ತಗೊಳ್ಳುವಾಗ ಜೀವನದಲ್ಲಿ ಮದುವೆ ಆದ ನಂತರ ಇಬ್ಬರು ಅದನ್ನು ಡಿಸ್ಕಸ್ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸ್ತದೆ. ಯಾವುದೇ ಆಗಲಿ, ಈಗ ಮನೆ ಕಟ್ತಾರೆ ಅಥವಾ ಮಗುವಿನ ವಿಷಯದಲ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಇಬ್ಬರು ಅದನ್ನು ಡಿಸ್ಕಸ್ ಮಾಡಿ ಅದರ ನಿರ್ಧಾರ ತಗೊಳ್ಳುವಾಗ ಅವರನ್ನು ಕೂಡ ಇನ್ವಾಲ್ವ್ ಮಾಡೋದು ಅಥವಾ ಅವರ ಡಿಸಿಷನಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡೋದು, ಇದು ಖಂಡಿತ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತದೆ. ಓಕೆ, ಸೊ ಖಂಡಿತವಾಗ್ಲೂ ಒಂದು ಮ್ಯಾರಿಡ್ ಲೈಫ್ ಸಕ್ಸಸ್ಫುಲ್ ಆಗ್ಬೇಕು ಅಂತಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅಡ್ಜಸ್ಟ್ಮೆಂಟ್ ಇರಬೇಕು. ಸೊ ಪರಸ್ಪರ ಜೊತೆಯಾಗಿ ಬಾಳಿ ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಲೈಫ್ ಅಂತ ಹೇಳಿದ್ಮೇಲೆ ಲೈಫ್ ಪರ್ಫೆಕ್ಟ್ ಆಗಿರೋದಿಲ್ಲ. ಜೀವನದಲ್ಲಿ ಸಿಹಿ ಹಾಗೂ ಕಹಿ ಘಟನೆಗಳು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಸೊ ನಿಮ್ಮ ಜೀವನದಲ್ಲಿ ಆದಂತಹ ಸಿಹಿ ಅಥವಾ ಕಹಿ ಘಟನೆಗಳನ್ನು ನಮ್ ಜೊತೆ ಹಂಚಿಕೊಳ್ಳುವುದಾದ್ರೆ ಏನ್ ಹೇಳ್ತೀರಾ? ಸಿಹಿ ಹೇಳುದಾದ್ರೆ ಒಂದು ಮದುವೆ ಡೆಫಿನೆಟ್ಲಿ ಆಗಿ, ಮತ್ತು ಒಂದು ಮಗು, ಮತ್ತು ನಾವು ಇಬ್ಬರೂ ಸೇರಿ ಕಟ್ಟಿರುವಂತಹ ಮನೆ, ಇದು Okay. ಸಿಹಿ ಘಟನೆ. ಹೌದು, ಇದು ಸಿಹಿ ಘಟನೆ ಹೇಳ್ಬೋದು. ಕಹಿ ಘಟನೆ ಅಂತ ಹೇಳಿದರೆ ಪ್ರೊಫೆಷ್ನಲ್ ಆಗಿ ನಾವು ಒಂದು ಡಿಸಿಷನ್ ಮಾಡಿದ್ದು ವಿದೇಶಕ್ಕೆ ಹೋಗಿ ಅಲ್ಲಿ ಇಬ್ಬರು ಹೋಗಿ ಕೆಲಸ ಮಾಡೋದು ಅಂತ ಹೇಳಿ. ಆದರೆ ಅದು ಹೋದ್ಮೇಲೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಎಲ್ಲ, ಕೆಲವು ಸಮಸ್ಯೆಗಳಿಂದಾಗಿ ನಮಗೆ ವಾಪಸ್ ಬರಬೇಕಾಯಿತು. ಸೊ ಅದೊಂದು ಸ್ವಲ್ಪ ಜೀವನದಲ್ಲಿ ಆದಂತಹ ಕಹಿ ಘಟನೆ ಅಂತ ಹೇಳ್ಬೋದು. ಆದರೆ ಅದರಿಂದಾಗಿ ಅಲ್ಲೂ ಕೂಡ ನಾವಿಬ್ಬರು ಡಿಸೈಡ್ ಮಾಡಿದ್ದು ಮತ್ತು ಇಬ್ಬರೂ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಅಂತ ಹೇಳ್ಬೋದು. ಸೊ ಅದರಿಂದ ಈಗ ಮೇಲೆ ಬರಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಇದು ಸ್ವಲ್ಪ ಕಹಿ ಘಟನೆ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಆದ. ಓಕೆ, ಸೊ ಜೀವನ ಅಂತ ಹೇಳಿದ್ಮೇಲೆ ಸೋಲು ಇರಬೇಕು, ಗೆಲುವು ಇರಬೇಕು. ಸೋತ್ರೆ ಮಾತ್ರ ಗೆಲುವು ಸಿಗ್ತದೆ. ಅದೇ ರೀತಿ ಸುಖ ಹಾಗೂ ದುಃಖಗಳ ಮಿಶ್ರಣವೇ ನಮ್ಮ ಜೀವನ. ಜೀವನ ಲಹರಿ ಕಾರ್ಯಕ್ರಮದ ಈ ಎಪಿಸೋಡ್ ನಲ್ಲಿ ನಮ್ಮ ಈ ಸ್ಟುಡಿಯೋಗೆ ಬಂದು ನಿಮ್ಮ ದಾಂಪತ್ಯ ಜೀವನದ ಅನುಭವದ ಅಲೆಗಳನ್ನು ನಮ್ಮೆಲ್ಲಾ ವೀಕ್ಷಕರೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ಪ್ರಮೋದ್ ಹಾಗೂ ರಿನೀತಾ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ, ನಮ್ಮಲ್ಲಿ ಇಲ್ಲಿ ಕರೆದು ನಮ್ಮ ಜೀವನದ ಕೆಲವು ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಜೀವನ ಲಹರಿ ಯೂಟ್ಯೂಬ್ ಚಾನಲ್ಗೆ, ಅದೇ ರೀತಿ ಅವಿನಾಶ್ ನಿಮಗೆ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಜೀವನ ಲಹರಿ ಕಾರ್ಯಕ್ರಮದ ಈ ಎಪಿಸೋಡ್. ಇದೇ ರೀತಿ ಮತ್ತಷ್ಟು ವ್ಯಕ್ತಿಗಳ ಜೊತೆಗೆ ಅವರ ಜೀವನದ ಅಲೆಗಳ ಬಗ್ಗೆ, ಅನುಭವದ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಮತ್ತೊಮ್ಮೆ ನಾವು ಭೇಟಿ ಆಗ್ತೇವೆ. ಅಲ್ಲಿ ತನಕ ತಮ್ಮೆಲ್ಲರಿಗೂ ನಮಸ್ಕಾರ. ಜೀವನ ಲಹರಿಯ ಈ ಎಪಿಸೋಡ್ಗೆ ನಮ್ಮೊಂದಿಗೆ ಖ್ಯಾತ ನಿರೂಪಕರಾದಂತಹ ಶ್ರೀ ಪ್ರೀತಮ್ ನರೋನ್ನರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವತ್ತಿನ ಈ ಎಪಿಸೋಡ್ನ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರೀತಮ್ ರವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ ಅವಿನಾಶ್ ಡಿಸೋಜ ಇವರಿಗೆ ನಮ್ಮ ತಂಡದ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿದ ನಮ್ಮ ಕ್ಯಾಮರಾಮನ್ ವ್ಯಾನ್ಸನ್ ಮೊಂತೆರೋರವರಿಗೆ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಯ ಕಾಣಿಕೆ. Thank you.